ಎಲ್ರಿಗೂ ನಮಸ್ಕಾರ. ಭೂಮಿಗೆ ಶುಕ್ರ ದಶೆ ಬರುತ್ತಾ? ಶುಕ್ರ ದಶೆ ಒಂದು ದಿವಸ ಬಂದೇ ಬರುತ್ತೆ. ಅಂದರೆ ಭೂಮಿಗೆ ಏನಾದ್ರು ಲಾಭ ಜಾಸ್ತಿ ಆಗುತ್ತಾ? ಭೂಮಿ ಬೆಲೆ ಜಾಸ್ತಿ ಆಗುತ್ತಾ? ಇಲ್ಲ. ಶುಕ್ರ ದಶೆ ಅಂತಂದರೆ ಭೂಮಿ ಶುಕ್ರನಂತ ಆಗ್ಬಿಡುವಂಥದ್ದು, ಶುಕ್ರ ಗ್ರಹದಂತಾಗೋದು. ಶುಕ್ರ ಗ್ರಹದಂತಾಗೋದು ಲಾಭದ ದೃಷ್ಟಿಯಲ್ಲ, ಲಾಭದ ಒಂದು ದೃಷ್ಟಿಯಲ್ಲಿ ಅದನ್ನು ದಶೆ ಬಂದಿಲ್ಲ, ಅದಕ್ಕೇನು ಅದೃಷ್ಟ ತಿರುಗೋದಿಲ್ಲ. ಆದರೆ ಹಾಗಾದರೆ ನಷ್ಟವೇ ಸಂಭವಿಸೋದು. ಏಕದು ನಷ್ಟ? ಹಾಗಾದರೆ ಏನು ಶುಕ್ರನಲ್ಲಿ ಏನಿದೆ ವಿಷಯ? ಶುಕ್ರ ಭೂಮಿಯಾಗಿಂತ ಒಂದೇ ಭೂಮಿಯ ಸಮ ಪ್ರಮಾಣದಲ್ಲಿರ್ತಕ್ಕಂಥ ಗ್ರಹ ಆದರೂ ಕೂಡ ಅದು ಒಂದು. ಎರಡನೇದಾಗಿ ಭೂಮಿಯ ಸ್ಥಾನ ಸೌರವ್ಯೂಹದಲ್ಲಿ ಮೂರನೇದು, ಸೂರ್ಯನಿಂದ ಮೂರನೇ ಸ್ಥಾನ. ಎರಡನೇ ಸ್ಥಾನದಲ್ಲಿರ್ತಕ್ಕಂಥ ಶುಕ್ರನಲ್ಲಿರ್ತಕ್ಕಂಥ ಶಾಖ ಅತಿ ಹೆಚ್ಚು. ಭೂಮಿ ಏನಾದ್ರು ಶುಕ್ರನಂತಾದರೆ, ಶುಕ್ರ ದಶೆ ತಿರುಗೋದು ಅಂತಂದರೆ ನಾವು ಅಂತೀವಿ ಅದೃಷ್ಟಕ್ಕೆ ಅಂತೇಳಿ. ಆದರೆ ಭೂಮಿಗೆ ಶುಕ್ರ ದಶೆ ಬಂದರೆ ಅದು ನಷ್ಟವೇ. ಭೂಮಿಯಲ್ಲಿ ಇರೋ ಮೇಲಿನ ಶಾಖ ಹೆಚ್ಚಾಗ್ತಾ ಹೋಗೋದಕ್ಕೆ ಶುಕ್ರ ದಶೆ ಆಗುತ್ತೆ. ಹೀಗಾದಾಗ ಯಾಕೆ ಹಂಗಾಗುತ್ತೆ ಅಂತಂದರೆ, ಈಗಾಗಲೇ ಆ ಥರದ್ದು ಗುರುತಿಸ್ತಾ ಇದ್ದೀವಿ. ಅಂದರೆ ಹೀಗೆ ಭೂಮಿ ಮುಂದೊಂದು ದಿವಸ ಶುಕ್ರ ಆಗಿಬಿಡುತ್ತೆ ಅಥವಾ ಶುಕ್ರನಂತೆ ಆಗಿಬಿಡುತ್ತೆ. ಹಾಗಾಗೋದು ಒಂದು 2 ಮಿಲಿಯನ್ ಅಂದರೆ 200 ಕೋಟಿ ವರ್ಷಗಳ ನಂತರ ಹಾಗಾಗ್ಬೋದು ಅಂತ ಊಹಿಸಿದರು ಒಂದು ಕಾಲದಲ್ಲಿ. ಆದರೆ ಈಗ ಸುಮಾರು 1.25 ಅಂದರೆ 1.5 ಬಿಲಿಯನ್ ವರ್ಷಗಳಲ್ಲೇ ಹಾಗಾಗ್ಬಿಡ್ಬೋದೇನೋ ಅಂತ. ಯಾಕೆಂದರೆ ಇವತ್ತು ಪ್ರತಿನಿತ್ಯ ಒಟ್ಟು ಭೂಮಿಯ ಆಳದಿಂದ ಇಂಗಾಲವನ್ನು ತೆಗೆದು ನಮ್ಮ ಭೂಮಿಯ ವಾತಾವರಣಕ್ಕೆ ಇಂಗಾಲವನ್ನು ಸೇರಿಸ್ತಾ ಇರೋದರಿಂದ ಇದು ಶುಕ್ರನಂತಾಗುವ ಕ್ರಿಯೆ ಅಂತ. ಇದು ಒಂದು ರೀತಿಯ ಭೂಮಿ ಶುಕ್ರನಂತಾಗಿ, ಅಂದರೆ ಭೂಮಿಯ ವಾತಾವರಣದ ಉಷ್ಣಾಂಶ ಹೆಚ್ಚಾಗೋದಾದ್ರೆ ಮತ್ತೊಂದು ರೀತಿಯದ್ದೇನು ಅಂತಂದರೆ ಸೌರ ಅಲೆಗಳ ಮೂಲಕ, ಸೌರ ಅಲೆಗಳನ್ನು ಅಧ್ಯಯನ ಮಾಡ್ತಕ್ಕಂಥ ಭೌತವಿಜ್ಞಾನಿಗಳು ಇನ್ನೊಂದು ವಿಷಯವನ್ನು ಕಂಡು, ಅದೇನು ಅಂತಂದರೆ ಸೂರ್ಯನಿಂದ ಅಲೆಗಳು ಹೊರಗಡೆ ಬರ್ತವೆ. ಆ ಅಲೆಗಳು ಹೊರಗಡೆ ಬಂದು ಶಾಖ ಬೇರೆ ಥರ ಆಗುತ್ತೆ. ಅದು ಯಾವಾಗ ಜಾಸ್ತಿ ಆಗುತ್ತೆ ಅಂತಂದರೆ ಸೂರ್ಯ ಇನ್ನೂ ಹೆಚ್ಚು ಮೊದಲಿಗಿಂತನೂ ಇವತ್ತು ಹೆಚ್ಚು ಪ್ರಕಾಶಮಾನವಾಗಿದ್ದಾನೆ. ಇವತ್ತಿಗಿಂತನೂ ಮುಂದೆ 100 ವರ್ಷ ಇನ್ನೂ ಹೆಚ್ಚು ಪ್ರಕಾಶಮಾನವಾಗ್ತಾರೆ. ಹೀಗೆ ಪ್ರಖರವಾಗಿ ಬೆಳಗ್ತಾ ಹೋಗ್ತಕ್ಕಂಥ ಸೂರ್ಯ ಒಂದು ದಿವಸ ಅತ್ಯಂತ ಹೆಚ್ಚು ಪ್ರಖರವಾಗಿ ಬೆಳಗ್ತಾನೆ. ಆಗ ಅದೊಂದು ರೆಡ್ ಜೈಂಟ್, ಎಲ್ಲ ನಕ್ಷತ್ರಗಳಿಗೂ ಕೂಡ ಕೊನೆ ಅಂತಿರುತ್ತೆ. ಅದು ಅಂಥ ಕೊನೆ ಭೂಮಿಗೂ ಇದೆ, ಅಂಥ ಕೊನೆ ಸೂರ್ಯನಿಗೂ ಇದೆ, ಅಂಥ ಕೊನೆ ಎಲ್ಲ ಗ್ರಹ. ಅದು ಅವಾಗ ನಾವು ಯಾರೂ ಇರೋಲ್ಲ, ಅದು ಬೇರೆ ಸಂಗತಿ. ಆದರೆ ಅದು ಹೇಗಾಗುತ್ತೆ ಅನ್ನೋದೊಂದು ಕುತೂಹಲವಾದ ವಿಷಯ. ಸೂರ್ಯ ಕೂಡ ಒಂದು ದಿವಸ ರೆಡ್ ಜೈಂಟ್, ಕೆಂಪು ದೈತ್ಯ ಆಗ್ತಾನೆ. ಆ ಕೆಂಪು ದೈತ್ಯ ಆದಾಗ ಹತ್ತಿರದಲ್ಲಿ ತನ್ನ ಸುತ್ತಲಿರ್ತಕ್ಕಂಥ ಜಾಗವನ್ನೆಲ್ಲ ಆಕ್ರಮಿಸಿ ನುಂಗಿಬಿಡ್ತಾನೆ. ಹಾಗೆ ನುಂಗೋದ್ರಲ್ಲಿ ಭೂಮಿ ಕೂಡ ಒಳಗಾಗ್ಬಿಡ್ಬಲ್ದು ಅಂತ ಒಂದು ಅಂದಾಜಿನ ಪ್ರಕಾರ ಭೂಮಿ ತಪ್ಪಿಸ್ಕೊಳ್ಳುತ್ತೆ ಅಂತಿತ್ತು. ಆದರೆ ಇವತ್ತಿನ ಕೆಲವೊಂದು ಅಂದಾಜಿನ ಪ್ರಕಾರ ಭೂಮಿ ತಪ್ಪಿಸ್ಕೊಳ್ಳೋಕ್ಕೆ ಸಾಧ್ಯ ಇರಲಿಕ್ಕಿಲ್ಲ. ಮಂಗಳ ಒಂದು ವೇಳೆ ಅದರ ಮುಂದಿನ ಗ್ರಹಗಳ ಬಗ್ಗೆ ಯಾವುದೇ ಅಂದಾಜಿಲ್ಲ. ಈಗ ರೆಡ್ ಜೈಂಟ್ ಆಗಿದ್ದು ಹಾಗೆ ಇರುತ್ತಾ? ಇಲ್ಲ. ಅದು ರೆಡ್ ಜೈಂಟ್ ಅಥವಾ ಕೆಂಪು ದೈತ್ಯ ಆಗಿದ್ದು ಮತ್ತು ಅದು ಕುಬ್ಜವಾಗಕ್ಕೆ ಸ್ಟಾರ್ಟ್ ಆಗುತ್ತೆ, ಶ್ರಿಂಕ್ ಆಗಕ್ಕೆ ಸ್ಟಾರ್ಟ್ ಆಗುತ್ತೆ. ಆ ಶ್ರಿಂಕ್ ಆದಾಗ ಅದು ವೈಟ್ ಡ್ವಾರ್ಫ್ ಆಗುತ್ತೆ, ಬಿಳಿ ಕುಬ್ಜವಾಗುತ್ತೆ. ವೈಟ್ ಡ್ವಾರ್ಫ್ ಆದಮೇಲೆ ಕೊನೆಯಲ್ಲದು ಕಪ್ಪು ಕುಳಿಯಾಗಿ ಎಂಡಾಗುತ್ತೆ. ಈ ಒಂದು ಪ್ರಾಸೆಸ್ಸಲ್ಲೂ ಕೂಡ ಭೂಮಿ ಶುಕ್ರ ಗ್ರಹನಂತ ಆಗ್ತಾ ಹೋಗುತ್ತೆ. ಅಂದರೆ ಕೊನೆಯಲ್ಲಿ ಮುಳುಗೋಗ್ಬಿಡುತ್ತೆ, ಬೇರೆ ವಿಷಯ. ಆದರೆ ಹಂಗೆ ಆಗೋ ದಾರಿನಲ್ಲಿ, ಹಾಗಾಗೋ ಪ್ರಾಸೆಸ್ಸಲ್ಲಿ ಅದು ಶುಕ್ರನಂತಾಗ್ಬಿಡುತ್ತೆ. ಹಾಗೆ ಜನಪ್ರಿಯ ಭಾಷೆಯಲ್ಲಿ ಶುಕ್ರ ದಶೆಗೆ ಅದೃಷ್ಟ ಅಂತಿದ್ರು. ಭೂಮಿಗೆ ಶುಕ್ರ ದಶೆ ಬಂದರೆ ಭೂಮಿ ಹಾಳಾಗುತ್ತೆ ಅಂತಲೇ. ನಮಸ್ಕಾರ.